ದರ್ಶನ್ ತಂದೆ ತೆರೆ ಮೇಲಷ್ಟೇ ವಿಲನ್, ರಿಯಲ್ ಆಗಿ ಹೀರೋ. ಅಪ್ಪನಂತೆ ಮಗ ಆಗ್ಲೇ ಇಲ್ವಾ? ಸಂಯಮ ಕಲೀಲೇ ಇಲ್ವಾ? ಕುಡಿತ, ಕೋಪ, ಅಸಹನೆ ದರ್ಶನ್ನ ರಿಯಲ್ ದುಶ್ಮನ್ಗಳು. ಇದುವೇ ಹೊತ್ತಿನ ವಿಶೇಷ. ಎಂಥ ಅಪ್ಪ ಎಂಥ ಮಗ. ನಾನು ರಾಹುಲ್ ದಯಾ. ಅಪ್ಪನ ಕಾಲಕ್ಕೆ ಅರಮನೆ, ಮಗನ ಕಾಲಕ್ಕೆ ಬರೀ ಮನೆ ಅನ್ನೋ ಒಂದು ಗಾದೆ ಮಾತಿದೆ. ಇದು ಇವತ್ತಿನ ಒಂದು ಸ್ಪೆಷಲ್ ಸ್ಟೋರಿಗೆ ಕರೆಕ್ಟಾಗಿ ಆಪ್ಟ್ ಆಗ್ತಿದೆ. ತೂಗುದೀಪದಲ್ಲಿ ಬೆಳಕನ್ನ ಕೊಟ್ಟು ನಟನೆಯನ್ನ ಬಳುವಳಿಯಾಗಿ ಕೊಟ್ಟ ಒಬ್ಬ ಮಹಾನ್ ನಟನ ಮಗ ಈ ದಿನ ಮತ್ತೆ ಕಟಕಟೆಯ ಮೆಟ್ಟಿಲತ್ತಿ ಕೈ ಕಟ್ಟಿ ನಿಂತಿದ್ದಾನೆ. ಆ ದಿನ ಅಪ್ಪನಲ್ಲಿದ್ದ ಪ್ರೀತಿಯಂಥ ಕೋಪ, ಸಹನೆಯಂಥ ಆತ್ಮೀಯತೆ ಈ ದಿನ ಮಗನಲ್ಲಿ ಇಲ್ಲದಾಯ್ತಾ ಅನ್ನೋ ಪ್ರಶ್ನೆ ಜನರದ್ದಾಗಿದೆ. ಅಪ್ಪ ಖಳನಟನಾದ್ರೂ ನಿಜ ಜೀವನದಲ್ಲಿ ನಾಯಕನಂತೆ ಬಾಳಿದ್ರು ಅಂತ ಸಹನಟರಿಂದ ಹಿಡಿದು ಇಡೀ ರಾಜ್ಯವೇ ಹೇಳ್ತಾ ಇದೆ. ಆದರೆ ಮಗ ನಾಯಕನೇ ಆದ್ರೂ ನಿಜ ಜೀವನದಲ್ಲಿ ಖಳನಾಯಕನಾಗಿ ಉಳಿದ್ಬಿಟ್ನಾ? ದರ್ಶನ್ ಎಂಥ ಅಪ್ಪನಿಗೆ ಎಂಥ ಮಗನಾಗ್ಬಿಟ್ರು? ನಟನೆಯಲ್ಲಿ ರಂಗ ಮಾರ್ತಾಂಡರು. ಆಹಾ, ಅದೆಂಥ ಅದ್ಭುತ ನಟನೆಯಪ್ಪ ಅನ್ಸೋ ಅದ್ಭುತ ಕಲಾವಿದರು. ಅಪ್ಪ ಮಗನ ಕ್ಯಾರೆಕ್ಟರ್ಗಳ ಟ್ರ್ಯಾಕ್ ಬೇರೆ ಆದ್ರೂ ಪಯಣ ಮಾತ್ರ ಒಂದೇ, ಗಮ್ಯ ಕೂಡ ಒಂದೇ. ಬಟ್ ಜೀವನ ವಿಧಾನ ಬೇರೆ, ವ್ಯಕ್ತಿತ್ವ ಬೇರೆ, ಬದುಕಿದ ರೀತಿ ಬೇರೆ. ಹೌದು, ಈ ಮಾತನ್ನ ಯಾಕೆ ಹೇಳ್ತಿದ್ದೀವಿ ಅಂತ ನಿಮಗೀಗಾಗಲೇ ಅರ್ಥವಾಗಿರಬೇಕು. ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ನಟನೆಯಲ್ಲಿ ಖಳನಟ, ಆರ್ಭಟ, ದಿಟ್ಟ ಮಾತು. ಹಾಗೆ ಶೂಟಿಂಗ್ ಸ್ಪಾಟ್ನಲ್ಲಿ ಸಹನಟರ ಜೊತೆ ಎಷ್ಟೇ ಕೋಪದಿಂದ ಇದ್ರೂ ಹೋದ್ರೂ ಅವರು ಹೊದಿಸ್ಕೊಂಡವರಿಗೂ ಅಚ್ಚುಮೆಚ್ಚು. ಯಾಕಂದ್ರೆ ಅದು ವೃತ್ತಿ ಧರ್ಮವಾಗಿತ್ತು. ಆದರೆ ತೂಗುದೀಪ ಶ್ರೀನಿವಾಸ್ ಅವರ ಸಹನೆ, ಆ ಪ್ರೀತಿಯಂಥ ಕೋಪ, ಆತ್ಮೀಯತೆ, ಒಡನಾಟದ ಸ್ವಭಾವ ಯಾವೊಂದು ಕ್ವಾಲಿಟಿ ದರ್ಶನ್ಗೆ ಒಲಿಲಿಲ್ವಾ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ದರ್ಶನ್ ಇವತ್ತು ಒಬ್ಬ ಸಾಮಾನ್ಯ ಹುಡುಗನನ್ನ ಅಮಾನುಷವಾಗಿ ಕೊಂದ ಆರೋಪದಲ್ಲಿ ಕೈಕಟ್ಟಿ ನಿಂತಿದ್ದು. ದರ್ಶನ್ ತಂದೆ ತೆರೆ ಮೇಲಷ್ಟೇ ವಿಲನ್, ರಿಯಲ್ ಆಗಿ ಹೀರೋ. ಅಪ್ಪನಂತೆ ಮಗ ಆಗ್ಲೇ ಇಲ್ವಾ? ಸಂಯಮ ಕಲೀಲಿಲ್ವಾ? ಕನ್ನಡ ಚಿತ್ರರಂಗ ಎಷ್ಟೋ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರನ್ನ ನೋಡಿದೆ. ಅದರಿಂದ ಎಷ್ಟೋ ಶ್ರೀಮಂತವಾಗಿದೆ. ಇದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಸಿಗ್ತವೆ. ಹಾಗೆ ಕನ್ನಡ ಚಿತ್ರರಂಗ ಕಂಡ ಅತ್ಯಮೋಘ ಖಳನಟ ಹಾಗೂ ಪೋಷಕ ನಟ ಅಂದ್ರೆ ತೂಗುದೀಪ ಶ್ರೀನಿವಾಸ್. ಪ್ರಿಯ ವೀಕ್ಷಕರೇ, ತೂಗುದೀಪ ಶ್ರೀನಿವಾಸ್ ಅವರು ಎಂಥ ಮಹಾನ್ ನಟರು, ಅವರ ಸ್ವಭಾವ ಏನು, ಅವರಲ್ಲಿ ಮಾನವೀಯತೆ ಎಂಥದ್ದು ಅಂತ ಮನೆಯಲ್ಲಿರೋ ಹಿರಿಯರಿಗೆ ಇವತ್ತಿಗೂ ಗೊತ್ತು. ಅಲ್ಪ ಸ್ವಲ್ಪ ಈಗಿನ ಜನಕ್ಕೂ ಗೊತ್ತು. ಇವತ್ತು ಕೊಲೆ ಆರೋಪದಲ್ಲಿರೋ ದರ್ಶನ್ ಕೂಡ ಹೆಸರಾಂತ ನಟ ತೂಗುದೀಪ ಶ್ರೀನಿವಾಸ್ ಅವರ ಹಿರಿಯ ಮಗ ಅಂತಲೂ ಗೊತ್ತು. ಶ್ರೀನಿವಾಸ್ ಅವರನ್ನ ಹತ್ತಿರದಿಂದ ನೋಡಿದವರು ಅವರಲ್ಲಿ ಕೋಪ ಇತ್ತು, ಆದರೆ ಅದು ವೃತ್ತಿಗೆ ಸಂಬಂಧಪಟ್ಟಿರೋದಾಗಿರ್ತಿತ್ತು. ಎಲ್ಲರ ಜೊತೆ ಎಷ್ಟೋ ಪ್ರೀತಿಯಿಂದ ಇರ್ತಾ ಇದ್ರು. 10 ಮಂದಿಗೆ ಮಧ್ಯರಾತ್ರಿಯ ಸಮಯದಲ್ಲೂ ಊಟ ಬಡಿಸಿದವರು. ಹೀಗೆ ಸಾಲಾಗಿ ಶ್ರೀನಿವಾಸ್ ಅವರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಸ್ವತಃ ಅವರೇ ಅಂತಲೂ ಹೇಳ್ತಾರೆ. ಅಂಥ ಮಹಾನ್ ಕಲಾವಿದ ತೂಗುದೀಪ ಶ್ರೀನಿವಾಸ್ ಅವರು. ಪಾತ್ರ ಯಾವುದೇ ಆಗಿದ್ರೂ ಬಿಂದಿಗೆಯಲ್ಲಿ ನೀರಂತೆ, ಮಡಿಕೆಯಲ್ಲಿ ಮಜ್ಜಿಗೆಯಂತೆ ಬೆರ್ತು ಹೋಗ್ತಿದ್ದ, ನಟನೆ ಅರೆದು ಕುಡ್ದಿದ್ದ ಕಲಾವಿದ ಆತ. ಆ ಕಾಲಕ್ಕೆ ಹೀರೋ ಯಾರೇ ಆಗಿದ್ರೂ ಖಳನಟ, ಪೋಷಕ ನಟ, ಹೀಗೆ ಯಾವುದೇ ಪಾತ್ರವಿರಲಿ ಅದಕ್ಕೆ ತೂಗುದೀಪ ಶ್ರೀನಿವಾಸರೇ ಸೂಕ್ತ ಅನ್ನೋ ಮಾತಿತ್ತು. ತೂಗುದೀಪಕ್ಕೆ ಬೆಳಕಾದ ಶ್ರೀನಿವಾಸ್ ಹೆಸರು. ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಭರ್ಜರಿ ಎಂಟ್ರಿ. ತೂಗುದೀಪ ಶ್ರೀನಿವಾಸ್ ಅವರು 1943ರಲ್ಲಿ ಮುನಿಸ್ವಾಮಿ ಮತ್ತು ಪಾರ್ವತಮ್ಮ ದಂಪತಿಗಳ ಪುತ್ರನಾಗಿ ಮೈಸೂರಿನಲ್ಲಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡಿದ್ದ ಅವರು ಅಮ್ಮನ ಮಡಿಲಲ್ಲೇ ಬೆಳೆದವರು. ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ಮಿಂಚಿದ್ರು. ಮುಂದೆ ಖ್ಯಾತ ನಿರ್ದೇಶಕರ ಬಳಿ ಸೇರಿ ನಂತರ ಮೈಸೂರಿನವರೇ ಆದ ನಿರ್ದೇಶಕ KSL ಸ್ವಾಮಿ ಅವರು ತಮ್ಮ ಚಿತ್ರ ತೂಗುದೀಪ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು.
ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಇಬ್ಬರು ಶ್ರೀನಿವಾಸ್ ಹೆಸರುಗಳು ಇದ್ದ ಕಾರಣ ಸ್ವಾಮಿ ಅವರು ಶ್ರೀನಿವಾಸರಿಗೆ ತೂಗುದೀಪ ಶ್ರೀನಿವಾಸ್ ಅಂತ ನಾಮಕರಣ ಮಾಡಿದ್ರಂತೆ. ಅಲ್ಲಿಂದ ಅಂಟಿದ ದೀಪ ದಶಕಗಳ ಕಾಲ ಉರಿದು ಮನೆಗೆ ಬೆಳಕಾಗಿತ್ತು. ಆ ಬೆಳಕಲ್ಲೇ ಮಕ್ಕಳು ಬೆಳೆದ್ರು. ಅದೇ ದೀಪದ ಹೆಸರಲ್ಲಿ ದರ್ಶನ್ ಕೂಡ ಸ್ಟಾರ್ ಆದ್ರು, ತಮ್ಮ ನಿರ್ದೇಶಕನಾದ. ಆದ್ರೆ ಅಪ್ಪನ ಹಾದಿ ಮಾತ್ರ ಸೌಮ್ಯತೆಯಿಂದ ಕೂಡಿತ್ತು. ಹೆಣ್ಣೆಂದ್ರೆ ಗೌರವ ಇತ್ತು. ಅದೆಷ್ಟೋ ಸೀನ್ಗಳಲ್ಲಿ ಹೆಣ್ಣನ್ನ ಹಿಂಸಿಸುವುದು, ರೇಪ್ ಮಾಡುವಂಥ ಕ್ರೂರ ಸೀನ್ಗಳಲ್ಲಿ ಅಭಿನಯಿಸಿ ನಂತರ ಕ್ಷಮೆ ಕೇಳುವಂಥ ಮೃದು ಸ್ವಭಾವದವರಾಗಿದ್ರು ತೂಗುದೀಪ್ ಶ್ರೀನಿವಾಸ್. ಕೋಪ ಜಾಸ್ತಿನೇ ಇದ್ರೂ ಒಳ್ಳೆತನ ಅದರ ಹಿಂದೆನೇ ಇರ್ತಿತ್ತಂತೆ. ಅದರೊಳಗಾಗು ತೂಗಣ್ಣ ಅಂದರೆ ಸ್ವಲ್ಪ ಕೋಪಿಷ್ಟ, ಸ್ವಲ್ಪ ಕೋಪಿಷ್ಟ, ಎದ್ದೋದದ್ದು ಕೋಪಿಷ್ಟ. ನಟನೆಯಲ್ಲಿ ರಾಕೆಟ್ನಂತೆ ನುಸುಳುಕೊಂಡು ಹೋಗ್ತಿದ್ದ ತೂಗುದೀಪ ಶ್ರೀನಿವಾಸ್ ಮುಂದೆ ಮೇರು ನಟನಾಗಿ ಜನಮನ್ನಣೆ ಪಡೆದ್ರು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಹೀಗೆ ದೊಡ್ಡ ದೊಡ್ಡ ನಟರ ಜೊತೆ ಮಿಂಚಿ ತೆರೆಯಲ್ಲಿ ಮೆರೆದಿದ್ರು. ಆದ್ರೆ ಆಪ್ಯಾಯತೆ, ಅನುರಾಗ, ಪ್ರೀತಿ ವಾತ್ಸಲ್ಯಗಳ ಸಂಯಮವಾಗಿದ್ದ ಶ್ರೀನಿವಾಸ್ ಅವರ ರಕ್ತದ ಕುಡಿ ಮಾತ್ರ ತದ್ವಿರುದ್ಧವಾಗಿ ನಡೆದುಕೊಂಡ್ಬಿಡ್ತು. ವಿವಾದಗಳ ಸುಳಿಯಲ್ಲಿ ಸವಾರಿ ಮಾಡುವ ಸಾರಥಿಯಂತಾಗ್ಬಿಡ್ತು. ತಂದೆ ಸಾವು ದರ್ಶನ್ರನ್ನ ದಾರಿ ತಪ್ಪಿಸಿದ. ಆ ದಿನ ಆಗಿದ್ದೇನು? ಕುಡಿತ, ಕೋಪ, ಅಸಹನೆ ದರ್ಶನ್ರ ರಿಯಲ್ ದುಶ್ಮನ್ಗಳು. ಕೆಲವು ಪರಿಸ್ಥಿತಿಗಳು ಮನುಷ್ಯನನ್ನಾಗಿ ಮಾಡ್ತಾವೆ, ಕೆಲವು ರಾಕ್ಷಸನನ್ನಾಗಿ ಮಾಡ್ತಾವೆ. ಅದೇ ರೀತಿ ತೂಗುದೀಪ್ ಶ್ರೀನಿವಾಸ್ ಅವರ ಕೊನೆಯ ದಿನಗಳಲ್ಲಿ ಅವರ ಮನೆ ಕೊಂಚ ಬಡತನದ ಕಡೆ ತಿರುಗಿದಂತೆ ಕಾಣ್ತಿತ್ತು. ದರ್ಶನ್ ಮತ್ತು ದಿನಕರ್ಗೆ ದಾರಿ ತೋಚಲಿಲ್ಲ. ಒಪ್ಪತ್ತಿನ ಊಟಕ್ಕೂ ಕಷ್ಟವಾಗ್ತಿತ್ತು. ತಾಯಿ ಮೀನಾ ಅವರು ಆ ಸಮಯದಲ್ಲಿ ಸಾಲು ಕಷ್ಟಗಳನ್ನ ಅನುಭವಿಸಬೇಕಾಯಿತು. ಮನೆಯ ಮರ ನೆಲಕ್ಕುರುಳಿದ ಮೇಲೆ ಆ ಮನೆಯಲ್ಲಿ ಕೆಲ ಬದಲಾವಣೆಗಳಾಗಿದ್ವಂತೆ. ಆಗ್ಲೇ ದರ್ಶನ್ ಮನಸ್ಸಲ್ಲಿ ಕ್ರೂರತೆ ಮನೆ ಮಾಡ್ತಾ ಅನ್ನೋದಕ್ಕೆ ಅವರ ಮಾತುಗಳೇ ಕಾರಣ. ಇದೇ ನಮ್ಮ ತಂದೆ ಇದ್ದಾಗ ನಮ್ಮ ತಂದೆ ಅಕ್ಕಪಕ್ಕ ಎಷ್ಟು ಜನ ಇದ್ರು, ಹೆಂಗಿದ್ರು, ಏನೇನಿದ್ರು ಅಂತೆಲ್ಲ ನೋಡಿದ್ವಿ. ಇವತ್ತು ಸತ್ರಣ 11 ದಿನಕ್ಕೆ ಮನೆ ಹೆಂಗ್ ಖಾಲಿ ಆಗೋಯ್ತು ಅಂತ ನಮ್ಗೆ ಗೊತ್ತಾಗಿದ್ದಣ. ಆಮೇಲಿಂದ ಈಗ ಕೆಲವ್ರು ಬಂದು ಹೇಳ್ತಾರಣ, ನಾನು ನಿಮ್ಮ ತಂದೆ ಫ್ರೆಂಡ್ ಅಂದ್ರೆ ನಾನು ಆ ಕಡೆ ಮುಖನೂ ನೋಡಲ್ಲ, ಅಯ್ಯೋ ಅಂದ್ಬಿಡ್ತೇನೆ, ವಯಸ್ಸು ನೋಡಲ್ಲ. ಪರಿಸ್ಥಿತಿಗಳು ಏನೇ ಇರಬಹುದು, ಜನ ಏನೇ ಮಾಡಿರಬಹುದು, ಕಲ್ಲು ಮನಸ್ಸು ಆಗೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಕ್ರೂರಿ ಮನಸ್ಸು ಆಗ್ಬಾರ್ದಿತ್ತು. ಕುಡಿತ, ಕೋಪ, ಅಸಹನೆ, ನಾಲಿಗೆ ಜಾರುವಿಕೆ ಹಾಗೂ ಪತ್ನಿ ವಿಷಯದಿಂದ ಹೆಣ್ಣನ್ನ ಕೇವಲವಾಗಿ ನೋಡೋವರೆಗೂ ಸಿನಿಮಾ ನಿರ್ದೇಶಕರನ್ನ, ನಿರ್ಮಾಪಕರನ್ನ ನಿಂದಿಸೋದ್ರಿಂದ ಈಗಿನ ಕೊಲೆ ಪ್ರಕರಣದವರೆಗೂ ಯಾವತ್ತೂ ದರ್ಶನ್ ತನ್ನ ಸ್ವಭಾವವನ್ನ ಬದಲಾಯಿಸ್ಕೊಳ್ಬೇಕು ಅಂತನಿಸ್ಲೇ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಬಂದಿದ್ರೆ ಈ ದಿನ ಆತನಿಗೆ ಕೋರ್ಟು, ಕೇಸು, ಅಪರಾಧಿಯಂತೆ ಕೈಕಟ್ಟಿ ನಿಲ್ಲುವ ತಾಪತ್ರಯ ಬರ್ತಾ ಇರಲಿಲ್ಲ ಅನ್ನೋದು ಕೆಲವರ ಕಿವಿ ಮಾತು. ತಂದೆಯ ಹೆಸರನ್ನ ತನ್ನ ಹೆಸರ ಜೊತೆ ಸೇರಿಸಿಕೊಂಡು ಮುಂದಿನ ಕತ್ತಲನ್ನ ತೂಗುದೀಪದಿಂದ ಬೆಳಕು ಮಾಡಿಕೊಂಡಿದ್ದ ದರ್ಶನ್ ಇವತ್ತು ಮತ್ತದೇ ಕಗ್ಗತ್ತಲೆಗೆ ಸೇರ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಮೇಲೆ ಬಂದ ದರ್ಶನ್ ಈಗ ಗೆಳತಿ ಪವಿತ್ರ ಗೌಡ ಜೊತೆ ಸೇರಿ ಮರ್ಡರ್ ಕೇಸ್ನಲ್ಲಿ ಫಿಟ್ ಆಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸ್ಯಾಂಡಲ್ವುಡ್ ಸುಲ್ತಾನನಾಗಿ ಮೆರೆದ ಆತನ ಸಿನಿ ಬದುಕಿನ ಮೇಲೆ ಆತಂಕದ ಕಾರ್ಮೋಡ ಕವಿದು ದಿಕ್ಕೆಟ್ಟು ಹೋಗುವಂತಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಅಂದ್ರೆ ಕಾಂಟ್ರೋವರ್ಸಿ ಅಂದ್ರೆ ದರ್ಶನ್ ಅನ್ನೋ ಹಾಗಿದೆ. ಯಾಕಂದ್ರೆ ದರ್ಶನ್ ಸಿನಿಮಾಗಳಿಂದ ಸುದ್ದಿಯಾಗಿದ್ದಕ್ಕಿಂತ ವಿವಾದಗಳಿಂದಲೇ ಸುದ್ದಿಯಾಗಿದ್ದು ಹೆಚ್ಚು. ಅಷ್ಟಕ್ಕೂ ದರ್ಶನ್ ವಿವಾದಗಳಿಗೆ ಕಾರಣವಾಗಿರೋದು ಆ 3 ಅಂಶಗಳು. ಆ 3 ಡೇಂಜರ್ ಅಂಶಗಳಿಂದಲೇ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬಂದಿರೋದು ಅಂತ ವಿಮರ್ಶನೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ 3 ಅಂಶಗಳೇನು ಹೇಳ್ತೀವಿ ಕೇಳಿ. ನನಗೆ 2 ಮಕ್ಕಳು ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ನಾನು ನಿಮ್ಮ ತಂದೆ ಫ್ರೆಂಡ್ ಅಂದ್ರೆ ನಾನು ಆ ಕಡೆ ಮುಖನೂ ನೋಡಲ್ಲ, ವಯಸ್ಸು ನೋಡಲ್ಲ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಂಬಿಸ್ಕೋತೀಯ? ಗುಂಬಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು.
ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಈಗ ಕಾಂಟ್ರವರ್ಷಿಯಲ್ ಬಾಸ್. ಹೌದು, ಯಾಕಂದ್ರೆ ಒಂದು ಸಿನಿಮಾ ಹಿಟ್ ಆದ್ರೂ ಸಾಕು, ದರ್ಶನ್ ಮತ್ತೆ ವಿವಾದಗಳಿಂದಲೇ ಸುದ್ದಿಯಾಗ್ಬಿಡ್ತಾರೆ. ವಿವಾದಗಳು ಅವರನ್ನ ಹಿಂಬಾಲಿಸುತ್ತವೋ, ಅವರೇ ವಿವಾದಗಳನ್ನ ಹಿಂಬಾಲಿಸ್ತಾರೋ ಅನ್ನೋ ಮಟ್ಟಿಗೆ ದರ್ಶನ್ ವಿವಾದಿತ ಕಿಂಗ್. ಒಂದೊಂದು ವಿವಾದಗಳ ಬಗ್ಗೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಹಲ್ಲೆ ಮಾಡೋದು, ಧಮಕಿ ಹಾಕೋದು, ಎಲ್ಲೆಂದ್ರಲ್ಲಿ ನಾಲಿಗೆ ಹರಿಬಿಡೋದು. ದರ್ಶನ್ ವಿವಾದಗಳ ಸರ್ದಾರ ಅನ್ನೋದು ಇಡೀ ಇಂಡಸ್ಟ್ರಿಗೂ ಗೊತ್ತಿರೋ ವಿಚಾರ. ಇನ್ಫ್ಯಾಕ್ಟ್ ದರ್ಶನ್ ತಾಳಿ ಕಟ್ಟಿದ ಹೆಂಡತಿಗೂ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಯಾಕೆ, ಈ ರೇಣುಕಾಸ್ವಾಮಿ ಕೊಲೆಯಾದ ದಿನ ಪವಿತ್ರ ಗೌಡ ಮೇಲೂ ಹಲ್ಲೆ ಮಾಡಿರೋ ಆರೋಪವಿದೆ. ಇಷ್ಟೇ ಅಲ್ಲ, ನಿರ್ದೇಶಕರಿಗೆ, ಸಹನಟರಿಗೆ, ಆಪ್ತವಲಯದ ಕೆಲವರಿಗೂ ಅವರು ಹಲ್ಲೆ ಮಾಡಿರೋ ವದಂತಿಗಳು ಇಂಡಸ್ಟ್ರಿ ತುಂಬಾ ಸಿಗುತ್ತವೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿ ಹೋದಾಗ ಮತ್ತು ದರ್ಶನ್ ರಿಯಲ್ ದುಶ್ಮನ್ಗಳು ಯಾರು ಅಂತ ನೋಡಿದಾಗ ಕಾಣಿಸೋದು 3 ಅಂಶಗಳು. ದರ್ಶನ್ ದುಶ್ಮನ್ 1, ಅಸಹನೆ. ಹೌದು, ದರ್ಶನ್ಗೆ ಸಹನೆ ಕಮ್ಮಿ ಅನ್ನೋದು ಎಲ್ರಿಗೂ ಗೊತ್ತು. ದರ್ಶನ್ ಸಹನೆ ಕಳ್ಕೊಂಡಾಗ ಅವರ ಬಾಯಿಂದ ಬರೋ ಮಾತುಗಳು ನಿಜಕ್ಕೂ ಭಯಂಕರವಾಗಿರುತ್ತೆ. ಎದುರುಗಿದ್ದ ವ್ಯಕ್ತಿ ಉತ್ತರ ಕೊಡುವ ಭರದಲ್ಲಿ ನಾಲಿಗೆ ಹರಿಬಿಟ್ಟು ಮಾತನಾಡ್ತಾರೆ. ದರ್ಶನ್ ಬದಲಾಗೋದಕ್ಕೂ ಕಾರಣವಿದೆ. ಅದ್ಯಾವಾಗ ಪತ್ನಿ ವಿಜಯಲಕ್ಷ್ಮಿ ವಿಚಾರದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ್ರೋ ಅಲ್ಲಿಂದ ದರ್ಶನ್ ಬದಲಾಗಿದ್ರು ಅನ್ನೋದು ದರ್ಶನ್ರನ್ನ ಹತ್ತಿರದಿಂದ ಕಂಡವರ ಅಭಿಪ್ರಾಯವಾಗಿದೆ. ಹನ್ನೊಂದರಲ್ಲಿ ಅವನು ಸ್ಪಷ್ಟವಾಗಾಯಿತು, ಅವನ ಲೈಫಲ್ಲಿ ಅವನಿಗೆ ಒಂದು ಜೀವನ ಹಾಳಾಗಿದ್ದೆ 2011 2012ರಲ್ಲಿ ಏನೋ ಪತ್ನಿದೊಂದು ಗಲಾಟೆ ಆಯಿತು. ಅಲ್ಲಿಂದ ಅವನಿಗೆ ಮನಸ್ಸು ಭಾಳ ಬೇಜಾರಾಗೋಯ್ತು. ಅವನಿಗೆ ಒಂದು ಜೀವನದಲ್ಲಿ ನಾ ಒಳ್ಳೆತನಕ್ಕೆ ಕಾಲ ಇಲ್ಲ, ನಾನು ಕೆಟ್ಟವನಾಗಿರಬೇಕು ಅಂತ ಅವನು ತೀರ್ಮಾನ ಮಾಡ್ಕೊಂಡಿದ್ದ ಆ ಕಾಲ. ಅಲ್ಲಿವರೆಗೂ ಅವನು ಒಳ್ಳೆಯವನೇ, ಯಾವುದು ಕೆಟ್ಟ ಬಿಟ್ಟು ಅಂದರೆ ನಮ್ಮ ಕುಡಿಯೋದಿತ್ತು, ಸರ್ಕಲ್ಗಳೇ ಒಳ್ಳೆ ಸರ್ಕಲ್ ಇತ್ತು, ಕೆಟ್ಟ ಸರ್ಕಲ್ ಇರಲಿಲ್ಲ. ಹಾಗೆ ಬೆಳೀತಾ ಹೋದಾಗ ಏನಾಯಿತು, ಅವನಿಗೆ ಬುದ್ಧಿ ಹೇಳೋರು ಕಮ್ಮಿ ಆಗೋದು. ಯಾಕೆಂದರೆ ಸಂಸಾರ ಇಲ್ಲ. ಇಲ್ಲಿ ಬರ್ತಾನೆ ಮೈಸೂರಿನಲ್ಲಿ, ಅಲ್ಲಿ ಯಾವುದು ಇದರ ನರಸೀಪುರದ ಟೋಟಲ್ ಇರ್ತಾನೆ, ಬೆಂಗಳೂರು ಇದ್ರೆ ಅಲ್ಲೆಲ್ಲೋ ಇರ್ತಾನೆ. ಹೀಗಾಗಿ ಅವನಿಗೆ ಒಂದು ಹೇಳೋರು ಕೇಳೋರು ಯಾರು ಇಲ್ಲಂಗೆ. ಒಂದು ಚಿತ್ರರಂಗ ಹೇಳಬೇಕಾಗಿತ್ತು, ಸಿನಿಮಾ ರಾಜಕೀಯ ರಂಗ, ಅವನಿಗೆ ರಾಜಕೀಯ ನಂಟಿ ಇತ್ತು, ರಾಜಕೀಯ ಹೇಳಬೇಕಾಗಿತ್ತು, ಅಥವಾ ಪತ್ರಿಕಾ ರಂಗದಲ್ಲಾರು ಹೇಳ್ಬೇಕಾಗಿತ್ತು. ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿದ್ದರೆ ಖಂಡಿತ ನಾನು ಅದೇ ಭಾಷೆಯಲ್ಲೇ ಮಾತಾಡ್ತಾ ಇದ್ದೆ, ನನಗೆ ಅದೇ ಹೇಳ್ತಾ ಇದ್ದೆ. ರಿಸೀವರ್ ಇತ್ತು ಅವನಿಗೆ. ಒಳ್ಳೆಯದನ್ನು ಒಳ್ಳೆಯದ ರೀತಿಯಲ್ಲೇ ತೊಗೋತಾ ಇದ್ದ, ಕೆಟ್ಟದನ್ನು ಕೆಟ್ಟ ರೀತಿಯಲ್ಲೇ ತೊಗೋತಾ ಇದ್ದ. ಇದು ಅವನ ವೀಕ್ನೆಸ್. ಹೌದು, ದರ್ಶನ್ ವೀಕ್ನೆಸ್ ಅಂದ್ರೆ ಕೆಟ್ಟದನ್ನ ಕೆಟ್ಟ ರೀತಿಯಲ್ಲೇ ತೆಗೆದುಕೊಳ್ಳೋದು. ಯಾವುದೇ ನೆಗೆಟಿವ್ ವಿಚಾರ ಬಂದ್ರೂ ಅದಕ್ಕೆ ರಿಯಾಕ್ಟ್ ಮಾಡುವಾಗ ಅಸಹನೆ ಕಳ್ಕೊಂಡು ಮಾತನಾಡೋ ಗುಣವೇ ದರ್ಶನ್ರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿಯಾಗಿತ್ತು ಅಂದ್ರೂ ತಪ್ಪಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ಅಷ್ಟೇ ನಡೆದಿದ್ದ ಕಾಟೇರ ಕತೆ ವಿಚಾರವಾಗಿ ಉಮಾಪತಿ ಮತ್ತು ದರ್ಶನ್ ನಡುವೆ ನಡೆದಿದ್ದ ಟಾಕ್ ವಾರ್. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ತಪ್ಪದು. ದರ್ಶನ್ ದುಶ್ಮನ್ ನಂಬರ್ 2, ಕುಡಿತ. ದರ್ಶನ್ ಕುಡಿತಾರೆ ಅನ್ನೋದು ಹೊಸ ವಿಷಯ ಏನಲ್ಲ. ದರ್ಶನ್ ಡ್ರಿಂಕ್ಸ್ ಮಾಡೋ ವಿಷಯ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತಿರುವ ವಿಚಾರವೇ. ಈ ಕುಡಿತ ಕೂಡ ದರ್ಶನ್ಗೆ ದೊಡ್ಡ ದುಶ್ಮನ್. ಯಾಕಂದ್ರೆ ದರ್ಶನ್ ಕುಡಿದಾಗ ಅವರ ಬಾಯಿಂದ ಬರೋ ಮಾತುಗಳು ಇರ್ದೇ ಇರೋ ವಿವಾದಗಳನ್ನೆಲ್ಲ ಸೃಷ್ಟಿ ಮಾಡ್ಬಿಡುತ್ತೆ. ಫ್ಲರ್ಟು, ಅವನ ಹುಡುಗಿ ಸವಾಸ ಜಾಸ್ತಿ ಮಾಡ್ತಾನೆ, ಹುಡುಕ ಜಾಸ್ತಿ ಆಗಿದೆ. ಅದನ್ನು ನಾನು ಒಪ್ತೀನಿ. ಅವ್ನ ಮುಖ ನೋಡ್ರೆ ಗೊತ್ತಾಗುತ್ತೆ, ಅದೆಲ್ಲ ವಿಷಯಗಳು ಗೊತ್ತು. ಬಾಟ್ಲ್ ಗಟ್ಟಲೆ ಕುಡಿಯೋದೆಲ್ಲ. ಆದರೆ ಹುಡುಗಿರ ಸವಾಸ ಅವನಿಗೆ ಇದ್ದಿದ್ದರೆ
ಈ ಪವಿತ್ರ ಗೌಡನ ಅಂತ ಒಳ್ಳೆ ಇಟ್ಕೊಂಡು 10 ವರ್ಷ ಅವನೇನು ಅವ್ಳ ಜೊತೆ ಬೇಕಾದ್ರೆ ಇನ್ನೊಂದು ವರ್ಷಕ್ಕೂ ನಾನು ಚೇಂಜ್ ಮಾಡ್ಕೋಬೋದು, ತಿಂಗಳು ಒಂದು ಚೇಂಜ್ ಮಾಡ್ಕೋಬೋದಿತ್ತು. ಆ ಥರ ಇಲ್ಲ. ನಾನು ನೋಡಿದಾಗೆ ಅವನಿಗೆ ವುಮನೈಸರ್ ಅಲ್ಲ, ಸತ್ಯವಾಗ್ಲೂ ಇಲ್ಲ. ಅವನಿಗೆ ಹುಡುಗಿರು ಚಟಗಳು ಜಾಸ್ತಿ ಇಲ್ಲ. ಆ ಥರ ಇದ್ದಿದ್ರೆ ಬೇರೆ ಹೀರೋಗಳ ಥರ ಮಾಡೋ ಥರ ಒಂದು ಸಿನಿಮಾ ಹೀರೋಯಿನ್ಗಳೇ ಫ್ಲರ್ಟ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿರ್ತಾರೆ. ಅದೂ ಇಲ್ಲ. ಅವ್ನು ಯಾವತ್ತೂ ಅವ್ನು ಮಿಸ್ಯೂಸ್ ಮಾಡಿಕೊಂಡೇ ಅವನೇ ಅಲ್ಲ. ಯಾವತ್ತೂ ಅವನು ಹುಡುಗಿರ್ದು ಹೀರೋಯಿನ್ಗಳ ಜೊತೆ ಎಲ್ಲ ಇದು ಮಾಡ್ಕೊಳ್ಳೋದು ಎಲ್ಲ ಇಲ್ಲ, ಬೇರೆ ಥರ ಇಲ್ಲ. ಅವನು ಕುಡ್ತಾನೆ ಅವ್ನಿಗೆ ಹಾಳು ಮಾಡಿ. ಕುಡ್ದಾಗ ದರ್ಶನ್ ಮಾತನಾಡುವ ರೀತಿ ಬೇರೆಯೇ ಆಗಿರುತ್ತೆ. ಅವರ ಮುಖದ ಭಾವ ಎಲ್ಲವೂ ಬದಲಾಗಿರುತ್ತೆ. ಅದಕ್ಕೆ ಉದಾಹರಣೆ ಮೈಸೂರಿನ ಸಂದೇಶ್ ಹೋಟೆಲ್ನಲ್ಲಿ ನಡೆದಿದ್ದ ಗಲಾಟೆ. ಸಂದೇಶ್ ಹೋಟೆಲ್ನಲ್ಲಿ ವೇಟರ್ ಒಬ್ಬನ ಮೇಲೆ ದರ್ಶನ್ ಕುಡಿದು ಹಲ್ಲೆ ಮಾಡಿದ್ರು ಅನ್ನೋ ಸುದ್ದಿ ಹಲ್ಚಲ್ ಸೃಷ್ಟಿಸಿಬಿಟ್ಟಿತ್ತು. ಅವತ್ತು ಹೋಟೆಲ್ನಿಂದ ಬಂದು ಹೊರಗೆ ಮಾತನಾಡಿದ್ದ ದರ್ಶನ್ ನಾಲಿಗೆ ಹರಿಬಿಟ್ಟಿದ್ರು. ಶಾರುಖ್ ಖಾನ್ ಏನಾರು ಆಕ್ಚುಲಿ ಅವ್ರ ಅಪ್ಪಂದೇನೋ ಸಂಬಂಧ ಆಯ್ತಾ ಇಲ್ಲಿ? ಅಮೀರ್ ಖಾನ್ ಸಂಬಂಧ ಆಯ್ತಾ? ಸಲ್ಮಾನ್ ಖಾನ್ ಅವ್ರ ತಂದೆ ಏನೋ ಬರೀತಾ ಇದ್ರಂತೆ. ಇದು ಅಭಿಷೇಕ್ ಬಚ್ಚನ್ಗೆ ಆಕ್ಚುಲಿ ಅಮಿತಾಬ್ ಬಚ್ಚನ್ ಇದ್ರು ಏನು ಮಾಡಕ್ಕಾಗ್ತಲ್ಲ. ಕಲೆಗೆ ಬೆಲೆ ಇದ್ದವನ್ಗೆ ಅಷ್ಟೇ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಸಂಗೊಳ್ಳಿ ಮಾಡಕ್ಕೂ ರೆಡಿ, ಮದಕರಿ ಮಾಡಕ್ಕೂ ರೆಡಿ, ಕುರುಕ್ಷೇತ್ರ ಮಾಡಕ್ಕೂ ರೆಡಿ, ಈ ಕಡೆ ಲಾಂಗ್ ಹಿಡ್ಕೊಂಡು ಇನ್ನೊಂದು ನಿಂತ್ಕೊಳ್ಳೋಕ್ಕೂ ರೆಡಿ. ಮಾಡಿಸ್ರಿ ಅನ್ನೋದು ಅಲ್ಲ, ಬೇಸರ ಅಂತಲ್ಲ, ಗಾಂಡುಗಿರಿ ಅಂತ ಹೇಳಿದ್ರಲ್ಲ. ಆಮೇಲೆ ಎಜುಕೇಶನ್. ನಾನು 10th ಆಗ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಹಂಗಾರೆ ನೀವು ಆಕ್ಚುಲಿ ಅವ್ರು ಅಷ್ಟೊಂದು ಎಜುಕೇಟೆಡ್ ಅಲ್ಲ, ನಿಮಗೆ ಪ್ರಶ್ನೆ ಕೇಳಕ್ ಬರೋ. ನಿಮ್ಮ ಮಾಧ್ಯಮದವ್ರಿಗೆ ಹೇಳಿದಾರೆ ಅವರು, ಈಸ್ ಅ ಜರ್ನಲಿಸ್ಟ್. ಈಗ ನಾನು ಕೇಳೋ ಪ್ರಶ್ನೆ ನಿಮ್ಮ ಹತ್ರ ಏನೋ ಪ್ರಶ್ನೆ ಇದೆಯಾ ಇನ್ನೊಂದು ಕೇಳಕ್ಕೆ? ನಾನು ಕೇಳ್ತಾ ಇರೋದಕ್ಕೆ ಏನಾದ್ರು ಇದೆಯಾ? ಯಾಕಂದ್ರೆ ನಾನು ಯಾರಿಗೂ ಎದ್ರಲ್ಲ ಸರ್. ತಪ್ಪು ನಂದಾಗಿದ್ರೆ ಅದನ್ನು ಕೇಳ್ತಾರಲ್ಲ. ಈಗ ಕ್ಷಮೆ, ನಾನೇ ಕ್ಷಮೆ ಕೇಳಲಿ. ತಪ್ಪು ನಂದಾಗಿದ್ರೆ ಇದೇ ಆಕ್ಚುಲಿ ಜಗ್ಗೇಶ್ ಅವ್ರದ್ದು ಮ್ಯಾಟ್ರ್ಗಳಾಯ್ತು, ರೈಟ್? ಎಲ್ಲಿ ಇಲ್ಲ ಇದ್ರೆ ಓಕೆ, ನನ್ನ ಸೆಲೆಬ್ರಿಟಿಯಿಂದ. ಯಾಕಂದ್ರೆ ನಾನು ನನ್ನ ಸೆಲೆಬ್ರಿಟಿನ ಯಾವತ್ತೂ ಬಿಟ್ಕೊಳಲ್ಲ ಸರ್. ಓಕೆ, ನಮ್ಮ ಸೀನಿಯರ್ ಬಿಡಿ, ನನ್ನ ಕಡೆಯಿಂದ ಕ್ಷಮೆ ಅಂತ ಕೇಳ್ತೀನಿ. ಹಂಗನ್ಬಿಟ್ಟು ಪ್ರತಿ ಕಡೆ ನಿಂತ್ಕೊಂಡು ಕ್ಷಮೆ ಕ್ಷಮೆ ನಾನೇ ಕೇಳಲಿ. ಇದೆ ಅಲ್ಲೂ ಪ್ರೂಫ್ಗಳು ಅಲ್ಲೂ ಇದೆ. ಆದ್ರೂ ಬಿಡ್ರಿ, ನಮ್ಮ ಸೀನಿಯರ್ ಅಂತ ನಾವು ಸುಮ್ಮನೆ ಆಗ್ತೀವಿ. ಈಗ ಕ್ಷಮೆ ಕೇಳಿದ್ರೆ ಯಾರ್ಯಾರ ಹತ್ರ ಕ್ಷಮೆ ಕೇಳಲಿ? ಏನಕ್ಕೆ ನಾನು ಕೇಳಲಿ? ಫಾರ್ ವಾಟ್? ಫಾರ್ ವೈ? ಸರ್ ಏನಿಲ್ಲ ಸರ್, ಅವ್ರಿಗೆ ಆಡಿಯೋ ತೆಗೆ ಕೇಳಿ ಸರ್, ಆಮೇಲೆ ಕ್ಲಾಶಿಗೆ ಇಷ್ಟು ನೋಡ್ಕೊಳ್ಳೋಣ ಸರ್. ಎತ್ತರವಾಗಿ ಬೆಳೆದಷ್ಟು ಎಚ್ಚರವಾಗಿರಬೇಕು. ಆದರೆ ದರ್ಶನ್ ವಿಚಾರದಲ್ಲಿ ಎತ್ತರವಾಗಿ ಬೆಳೆದಷ್ಟು ಎಡವಿದ್ದೇ ಜಾಸ್ತಿ. ಸೂಕ್ಷ್ಮ ವಿಚಾರಗಳಲ್ಲಿ ಮಾತನಾಡುವಾಗ ದರ್ಶನ್ ಬಾಯಿ ಹರಿಬಿಟ್ಟಿದ್ದು ಎಷ್ಟೋ ವಿವಾದಗಳಿಗೆ ಕಾರಣವಾಗಿದೆ. ಅವರು ಒಳ್ಳೆ ಉದ್ದೇಶದಿಂದ ಹೇಳಿದ್ರೂ ಕೂಡ ಅದು ನೆಗೆಟಿವ್ ಶೇಡ್ ಪಡೆದಿರೋ ಉದಾಹರಣೆಯೂ ಇದೆ. ಮಾತನಾಡೋ ಭರದಲ್ಲಿ ಅದೃಷ್ಟ ಲಕ್ಷ್ಮಿ ಬಗ್ಗೆ ಮಾತನಾಡಿದ್ದ ದರ್ಶನ್ ಹೇಳಿಕೆ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಅದೃಷ್ಟ ದೇವತೆ ಯಾವಾಗಲೂ ಒಂದ್ಸಲಿ ತೋರಿಸ್ತಾ ಇರ್ತಾಳಂತೆ. ಅವಳನ್ನ ಕರ್ಕೊಂಡೋಗಿ ಸೀದಾ ಬಟ್ಟೆ ಬಿಚ್ಚಿ ಮನೆ ಬೆಡ್ರೂಮಲ್ಲಿ ಕೂರಿಸ್ಕೊಂಡ್ಬಿಡ್ಬೇಕು. ಹೌದು, ಅದೃಷ್ಟ ಲಕ್ಷ್ಮಿ ಬಗ್ಗೆ ಹೇಳುವಾಗ ದರ್ಶನ್ ನೀಡಿದ್ದ ಹೇಳಿಕೆ ಅದೆಷ್ಟೋ ವಿರೋಧಗಳಿಗೆ ಕಾರಣವಾಗಿತ್ತು. ಮಹಿಳಾ ಸಂಘದವರು ಕೂಡ ದೂರು ಕೊಡೋ ಮೂಲಕ ಮತ್ತೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿತ್ತು. ದರ್ಶನ್ ದುಶ್ಮನ್ ನಂಬರ್ 3 ಕೋಪ. ದರ್ಶನ್ ಕೋಪಿಷ್ಟ ಅನ್ನೋ ವಿಚಾರ ಹೊಸದೇನಲ್ಲ. ಕೋಪದಲ್ಲಿ ಮಾತನಾಡುವಾಗ ದರ್ಶನ್ ಏನ್ ಮಾತನಾಡ್ತಾರೆ ಅನ್ನೋದು ಅವರಿಗೂ ಗೊತ್ತಿರಲ್ಲ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬ ಹುಡ್ಕಕ್ಕಾಗಲ್ಲ. ಸಣ್ಣ ವಿಚಾರಕ್ಕೂ ಸಹ ದರ್ಶನ್ ಥಟ್ ಅಂತ ಕೋಪ ಮಾಡಿಕೊಳ್ಳುವ ಗುಣವೇ ಇವತ್ತು ರೇಣುಕಾಸ್ವಾಮಿ ಕೊಲೆಗೂ ಕಾರಣವಾಗಿದೆ. ಪವಿತ್ರ ಗೌಡ ವಿಚಾರದಲ್ಲಿ ದರ್ಶನ್ ತಾಳ್ಮೆಯಿಂದ ವರ್ತಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಕೋಪದಲ್ಲಿ ಮಾಡಿದ ಎಡವಟ್ಟು ಈಗ ದರ್ಶನ್ ಜೈಲಲ್ಲಿ ಬಂಧಿಯಾಗುವಂತೆ ಮಾಡಿರೋದು ಅಂದ್ರೂ ತಪ್ಪಾಗಲ್ಲ. ಮನುಷ್ಯ ಅಂದ್ಮೇಲೆ ಕೋಪ, ಅಸಹನೆ ಅನ್ನೋದು ಎಲ್ಲಾ ಕಾಮನ್. ಆದ್ರೆ ದರ್ಶನ್ ವಿಚಾರದಲ್ಲಿ ಈ ವಿಚಾರಗಳು ಲಿಮಿಟ್ ಮೀರಿವೆ. ಅದರಲ್ಲೂ ಸ್ಟಾರ್ ಅನ್ನೋ ಪಟ್ಟ, ವೈಯಕ್ತಿಕ ಜೀವನದಲ್ಲಿ ಉಂಟಾದ ಏರುಪೇರು ಇವೆಲ್ಲ ದರ್ಶನ್ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿರೋದಂತೂ ಸುಳ್ಳಲ್ಲ. ನಿನ್ನ ಕೋಪವೇ ನಿನಗೆ ಶತ್ರು ಅನ್ನೋ ಪಾಠ ಮೊದಲಿಂದಲೂ ಇದ್ದಿದ್ದೆ. ಬಟ್ ದರ್ಶನ್ಗೆ ಇದರ ಪರಿಚಯ ಅದೆಷ್ಟೋ ಬಾರಿ ಆಗಿದ್ರು ಅದನ್ನು ಒಂದು ಬಾರಿ ಕೂಡ ಲೆಕ್ಕಕ್ಕೆ ತಗೊಂಡೇ ಇಲ್ಲ. ಒಟ್ನಲ್ಲಿ ಕೆಲ ಕೆಟ್ಟ ಚಟಗಳಿಂದ ದರ್ಶನ್ ಇವತ್ತು ಜೈಲು ಪಾಲಾಗುವ ಲಕ್ಷಣದಲ್ಲಿದ್ದಾರೆ. ಎಡವಿದ್ದಾಗಲೇ ಎಚ್ಚರಗೊಂಡಿದ್ರೆ ದರ್ಶನ್ ಇವತ್ತು ಒಬ್ಬ ಆದರ್ಶ ನಾಯಕನಾಗಿರ್ತಿದ್ರು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.